ಬಿಜೆಪಿಯ ಮನಸ್ಥಿತಿ ಏನು ಅಂತ ಗೊತ್ತಾಗುತ್ತೆ. ಸಿಟಿ ರವಿ ಅವರನ್ನ ಉಚ್ಚಾಟನೆಯನ್ನ ಸಭಾಪತಿ ತೀರ್ಮಾನಿಸ್ತಾರೆ ಅನ್ನುವಂಥದ್ದನ್ನ ಹರಿಪ್ರಸಾದ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಪಬ್ಲಿಕ್ ಟಿವಿಗೆ. ಸೊ ಹರಿಪ್ರಸಾದ್ ಅವರು ಏನ್ ಮಾತನಾಡಿದ್ದಾರೆ ಸಿಟಿ ರವಿ ಅವರ ವಿರುದ್ಧ ಇಲ್ಲಿದೆ ನೋಡಿ, ಕೇಳಿಸ್ಕೊ. ಈ ಥರ ಘಟನೆ ನಡೆದಿದೆ ಅಂತೇಳಿ ಅವರು ಆಪಾದನೆ ಮಾಡಿದ್ದಾರೆ, ಕಂಪ್ಲೇಂಟ್ ಮಾಡಿದ್ದಾರೆ. ಅದೇನಾದರೂ ಸತ್ಯ ಇದ್ದರೆ ಅದು ವಿಧಾನ ಪರಿಷತ್ಗೆ ಕಳಂಕ. ಆ ಥರ ಆಗಬಾರ್ದು. ಒಂದು ಚಿಂತಕರ ಚಾವಡಿ ಅಂತ ಹೇಳಿ ಪದಬಳಕೆ ಮಾಡುವಾಗ ಒಂದು ಮಹಿಳೆಯರ ಬಗ್ಗೆ ಅದು ಭಾರತೀಯ ಜನತಾ ಪಾರ್ಟಿ ಮತ್ತು RSSನ ಮನಸ್ಥಿತಿ ಏನು ಮಹಿಳೆಯರ ಬಗ್ಗೆ ಅನ್ನೋದು ಭಾಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಆದ್ದರಿಂದ ಇದನ್ನು ನಾವೆಲ್ಲರೂ ಸಹ ಖಂಡನೆ ಮಾಡ್ತೀವಿ. ಸರ್, ಏನಾದರೂ ಸಿಟಿ ರವಿ ಉಚ್ಚಾಟನೆಗೆ ಆಗ್ರಹ ಮಾಡ್ತಾರೆ ಸರ್? ಅದು ಶಾಸಕ ನಮ್ಮ ಸಭಾನಾಯಕರಲ್ಲಿ ಕೇಳಬೇಕು. ಅವರು ಇನ್ನೂ ಚೇರ್ಮನ್ ಹತ್ರ ಚರ್ಚೆ ಮಾಡ್ತಾ ಇದ್ದಾರೆ. ಅದಂತ ಅಂತಿಮ ತೀರ್ಮಾನ ಏನು ಬರುತ್ತೆ ಅದಕ್ಕೆಲ್ಲ ನಾವು ಜೊತೆಗಿರ್ತೀವಿ. ಮಾತ್ರ ಇದು ಇವತ್ತು ನಡೆದಿರ್ತಕ್ಕಂಥ ಘಟನೆ ಏನಾದರೂ ನಿಜ ಹಾಗೆ ಇದ್ದರೆ ಅದು RSS ಮತ್ತು ಭಾರತೀಯ ಜನತಾ ಪಾರ್ಟಿಯ ಮನಸ್ಥಿತಿ ಮಹಿಳೆಯರ ಬಗ್ಗೆ ಏನಿದೆ ಅನ್ನೋದು ಭಾಳ ಸ್ಪಷ್ಟವಾಗಿ ಕಾಣುತ್ತೆ. ಇದನ್ನೆಲ್ಲ ನಾವು ಖಂಡಿಸ್ತೀವಿ. ಇದಿಷ್ಟು ಪರಿಷತ್ ಸದಸ್ಯ ಹರಿಪ್ರಸಾದ್ ಅವರ ಮಾತುಗಳು. ಕ್ಯಾಮ್ರಾಮನ್ ಸಚಿನ್ ಜೊತೆ ಚೇತನ್, ಪಬ್ಲಿಕ್ ಟಿವಿ, ಬೆಳಗಾವಿ. ಸೊ ಒಂದು ಘಟನೆ ಇಡೀ RSSನ ಮನಸ್ಥಿತಿ, BJPಯ ಮನಸ್ಥಿತಿ ಅನ್ನುವಂಥದ್ದು ಇದೆಯಲ್ಲ, ಹಾಗಿದ್ದ ಕಾಂಗ್ರೆಸ್ನಲ್ಲಿ ಅನೇಕ ಸ್ಟೇಟ್ಮೆಂಟ್ಗಳು ಬಂತು. ಅದೆಲ್ಲವೂ ಕೂಡ ಕಾಂಗ್ರೆಸ್ನ ಮನಸ್ಥಿತಿನ ಆಗುತ್ತಾ? ಅದು ಕಾಂಗ್ರೆಸ್ ಜೊತೆಗೆ ನಿಂತ್ಕೊಳ್ಳುವಂಥವ್ರ ಮನಸ್ಥಿತಿ ಆಗುತ್ತಾ? ಹೆಂಗೆ ಬೇಕಾ ಹರಿಪ್ರಸಾದ್ ಅವರು? ನೀವು ಸೀನಿಯರ್ ಆಗಿದ್ದೀರ, ಒಬ್ಬ ಲೀಡ್ರುಗಳು. ಈಗ ಘಟನೆ ನಡೆದಿದೆಯೋ ಇಲ್ವೋ, ಆ ಥರ ಹೇಳಿಕೆ ಬಂದಿದೆಯೋ ಇಲ್ವೋ, ಬಂದಿದ್ದರೆ ಏನು ಕ್ರಮ ತೆಗೆದುಕೊಳ್ಬೇಕು ಅನ್ನೋದ್ರೆ ಸಭಾಪತಿಗಳು ನಿರ್ಣಯ ಮಾಡ್ತಾರೆ. ಬಂದಿದೆ ಅಂತಾನೆ ಈಗ ಎಲ್ಲರೂ ಕೂಡ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ದಾರೆ. ಸೊ ಆ ಕಡೆನೂ ಒಂದು ಹೇಳಿಕೆ ಬಂದಿದೆ, ಈ ಕಡೆನೂ ಒಂದು ಹೇಳಿಕೆ ಬಂದಿದೆ. ಸಿಟಿ ರವಿ ಅವರು ಈಗ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ಪ್ರೂವ್ ಆಗಬೇಕಾಗಿದೆ ಮೊದಲನೇದಾಗಿ. ಆ ನಿಟ್ಟಿನಲ್ಲಿ ಈಗ ಅಲ್ಲಿ HK ಪಾಟೀಲ್ ಅವರು, DK ಶಿವಕುಮಾರ್ ಅವರು, ಇನ್ನುಳಿದಂಥ ನಾಯಕರೆಲ್ಲ ಕೂತ್ಕೊಂಡು ಈಗ ಸಭೆಯನ್ನು ಮಾಡ್ತಾ ಇದ್ದಾರೆ.